ಬ್ಯೂಟಿಫುಲ್ ಸೋಲ್ಸ್, ಈ ಒಂದು ಚಾನಲೈಸ್ ಮೆಸೇಜ್ ನಿಮಗೆ ಬರ್ತಿರೋದು ಮಾ ಪಾರ್ವತಿಯಿಂದ. ಈ ವಿಡಿಯೋನ ನೋಡ್ತಿರೋರು ಅರುಣಾಚಲೇಶ್ವರ ಟೆಂಪಲ್ ಅಥವಾ ಅಣ್ಣಾಮಲೈಯಾರ್ ಟೆಂಪಲ್ ಅಂತ ಏನು ಹೇಳ್ತೀವಿ, ಆ ಟೆಂಪಲ್ಗೆ ಆಲ್ರೆಡಿ ವಿಸಿಟ್ ಕೊಟ್ಟಿದ್ದೀರಾ, ಅಲ್ಲಿ ಹೋಗಿ ಬಂದಿದ್ದೀರಾ, ಅಥವಾ ಆ ದೇವ್ರನ್ನ ನೀವು ವರ್ಷಿಪ್ ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ಈ ಒಂದು ಚಾನಲೈಸ್ ಮೆಸೇಜ್ ನಿಮ್ಗಾಗಿರೋಂಥದ್ದಾಗಿರುತ್ತೆ. ನೀವು ಯಾವುದೋ ಒಂದು ವಿಶ್ ಅಥವಾ ನಿಮ್ಮ ಲೈಫಲ್ಲಿ ಏನೋ ಬೇಕು ಅಂತ ನೀವು ಪ್ರೇ ಮಾಡ್ತಾ ಇದ್ದೀರಾ, ಆ ಒಂದು ವಿಷ್ನ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದು ಶುರು ಮಾಡಬೇಕು ಅಂತ ಹೇಳಿ ಬರ್ತಿರೋ ಅಂಥ ಒಂದು ಮೊದಲನೆಯಾದ ಒಂದು ಮೆಸೇಜ್ ಆಗಿರುವಂಥದ್ದಾಗಿದೆ. ಈ ಟೆಂಪಲ್ನ ಪಂಚಭೂತಗಳಲ್ಲಿ ಒಂದು ತತ್ವ ಆದ ಅಗ್ನಿಗೆ ಹೋಲಿಸ್ತಾರೆ, ಅಗ್ನಿಲಿಂಗಮ್ ಅಂತ ಹೇಳ್ತಾರೆ, ಆ್ಯಂಡ್ ಫಿಸಿಕಲ್ ಮ್ಯಾನಿಫೆಸ್ಟೇಷನ್ ಆಫ್ ಶಿವ ಅಂತಲೂ ಹೇಳ್ತಾರೆ. ಸೊ ನಿಮ್ಮ ವಿಶ್ ಈಡೇರೋದಕ್ಕೆ ನಿಮ್ಮಲ್ಲಿ ಆ ಒಂದು ಫೈರ್ ಬೇಕಾಗಿರುವಂಥದ್ದಾಗಿದೆ, ಆ ಡಿಸೈರ್ ಬೇಕಾಗಿರುವಂಥದ್ದಾಗಿದೆ, ಆ ಒಂದು ಎನರ್ಜಿ ಬೇಕಾಗಿರುವಂಥದ್ದಾಗಿರುವಂಥದ್ದಾಗಿದೆ. ಹಾಗಾಗಿ ನೋಡೋಣ ನಿಮಗೆ ಏನು ಗೈಡೆನ್ಸ್ ಬೇಕಾಗಿದೆ. ನಿಮ್ಮ ವಿಶ್ಗೆ ಮೊದಲನೇ ಹೆಜ್ಜೆ ಆದ ಫೈರ್, ಡಿಸೈರ್, ಎನರ್ಜಿ, ಪೊಟೆನ್ಷಿಯಲ್ ಅನ್ನೋದನ್ನ ನೀವು ತುಂಬಿಸ್ಬೇಕಾಗಿರುವಂಥದ್ದಾಗಿರುತ್ತೆ. ಹಾಗಾಗಿ ಆ ಒಂದು ವಿಶ್ಗೆ ಏನಿದೆ ಗೈಡೆನ್ಸ್ ಅಂತ ನೋಡೋಣ. ಬಟ್ ಸ್ಟಾರ್ಟ್ ಮ್ಯಾನಿಫೆಸ್ಟೇಟಿಂಗ್ ಬಿಕಾಸ್ ನಿಮ್ಮ ವಿಶ್ ಈಡೇರೋವಂಥದ್ದಾಗಿದೆ, ನೀವು ಆ ವಿಶ್ಗೆ ಅಲೈನ್ ಆಗ್ತಿರೋವಂಥದ್ದಾಗಿರೋವಂಥದ್ದಾಗಿದೆ. ಸೊ ಲೆಟ್ಸ್ ಸೀ ವಾಟ್ ಪಾರ್ವತಿ ಅಮ್ಮ ನಿಮಗೆ ಹೇಳಬೇಕು ಅಂತ ಇದ್ದಾರೆ. 7 ಆಫ್ ಫೈರ್ನ ಎನರ್ಜಿ ಇಲ್ಲೂ ಕೂಡ ಇದೆ. ಇದನ್ನು ನೀವು ಒಂದು ಡಿಟರ್ಮಿನೇಷನ್ ಆಗಿ ತಗೋಬೇಕಾಗಿರುವಂಥದ್ದಾಗಿದೆ. ಏನು ವಿಶ್ನ ನೀವು ಮ್ಯಾನಿಫೆಸ್ಟೇಟ್ ಮಾಡ್ತಾ ಇದ್ದೀರಾ, ಪ್ರಾಬಬ್ಲಿ ನೀವು ಆ ವಿಶ್ ಬೇಕಾಗಿದೆ, ಆದರೆ ಮುಂದೆ ಹೆಜ್ಜೆ ಇಟ್ಟು ಹೋಗೋದಕ್ಕೆ ತುಂಬ ಚಾಲೆಂಜಸ್ ಇದೆ, ಹೇಗಾಗುತ್ತೋ ಅಂತ ನಿಮ್ಮನ್ನ ನೀವೇ ರೆಸಿಸ್ಟ್ ಮಾಡ್ತಾ ಇದ್ದೀರಾ. ಮುಂದೆ ಹೋಗೋಕ್ಕೆ ನೀವು ರೆಸಿಸ್ಟ್ ಮಾಡೋ ಎನರ್ಜಿಲಿ ನೀವು ಹಿಗಿದ್ದೀರಾ. ಹಾಗಾಗೇ ನೋ ಮ್ಯಾಟರ್ ವಾಟ್, ಏನೇ ಚಾಲೆಂಜ್ ಬಂದ್ರೂ ನಾನು ಮುಂದೆ ಹೋಗ್ತೀನಿ, ಡಿಟರ್ಮೈಂಡ್ ಆಗಿರ್ತೀನಿ ಅಂತ ಹೇಳಿ ನೀವು ಈ ಹೆಜ್ಜೆಯಲ್ಲಿ ಮುಂದೆ ಇಟ್ಟು ಹೋಗ್ಬೇಕಾಗಿರುವಂಥದ್ದಾಗಿದೆ. ನಿಮ್ಮ ಗೋಲಿನ ಕಡೆ, ನಿಮ್ಮ ಆ ಕನಸು ಅಥವಾ ವಿಶ್ನ ಕಡೆ ಮಾತ್ರ ನಿಮ್ಮ ಫೋಕಸ್ ಇರಬೇಕಾಗಿರುವಂಥದ್ದಾಗಿದೆ. ಏನೇ ಚಾಲೆಂಜ್ ಬಂದ್ರು ಅಮ್ಮ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳಿ ಬರ್ತಿರೋಂಥ ಒಂದು ಗೈಡೆನ್ಸ್ ಆಗಿದೆ. ಸೊ ನನಗೆ ಈ ಚಾಲೆಂಜ್ ಅಥವಾ ಡಿಟರ್ಮಿನೇಷನ್ ಬಗ್ಗೆ ಹೇಳ್ಬೇಕಾದ್ರೆ ವಿಷುವಲೈಸೇಷನ್ ಬರ್ತಿರೋವಂಥದ್ದು, ಹೇಗೆ ಬಾಹುಬಲಿಯಲ್ಲಿ ಒಂದು ಸೀನ್ ನಡೆಯುತ್ತೆ, ರಮ್ಯಕೃಷ್ಣ ಅವರು ದೀಪನ ಇಟ್ಕೊಂಡು ಬೆಟ್ಟ ಹತ್ತಬೇಕಾಗಿರುವಂಥದ್ದಾಗಿರುತ್ತೆ. ಇಟ್ ಕುಡ್ ಬಿ ಚಾಲೆಂಜಿಂಗ್, ಬಟ್ ಅವರು ತುಂಬಾ ಡಿಟರ್ಮೈನ್ ಆಗಿ ಡಿವೋಷನ್ ಇಂದ ಆ ಹೆಜ್ಜೆ ಇಟ್ಟು ನಡೀತಾ ಇರ್ತಾರೆ. ಆಗ ಅಬ್ಸ್ಟಕಲ್ ಆಗಿ ಎಲಿಫೆಂಟ್ ಬಂದ್ರು ಅದನ್ನ ತಡೀತಾರೆ ಬಾಹುಬಲಿ ಬಂದು. ಸೊ ಅದೇ ರೀತಿ ನಿಮ್ಮ ಲೈಫಲ್ಲಿ ಅಷ್ಟೇ ಕೂಡ ನೀವು ಹೋಗ್ತಿರೋ ಅಂತ ಒಂದು ದಾರಿಯಲ್ಲಿ ಅಥವಾ ನೀವು ಕೇಳ್ತಿರೋ ಅಂತ ಒಂದು ವಿಶ್, ಒಂದು ಜೀವನ ನೀವೇನು ರೂಪಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ, ಈ ಒಂದು ವಿಶ್, ಆ ದಾರಿಯಲ್ಲಿ ನೀವು ಹೋಲ್ಡ್ ಮಾಡಬೇಡಿ, ಗೋ ಫಾರ್ವರ್ಡ್. ಮುಂದೆ ಧೈರ್ಯದಿಂದ ಭಕ್ತಿಯಿಂದ ಹೆಜ್ಜೆ ಇಟ್ಟು ಮುಂದೆ ಹೋಗ್ತಾ ಹೋಗಿ. ದಟ್ ಈಸ್ ಹೌ ಯು ಮ್ಯಾನಿಫೆಸ್ಟೇಟ್. ಭಕ್ತಿ ಇರಬೇಕು, ಒಂದು ಡೆಡಿಕೇಶನ್ ಇರಬೇಕು ನೀವು ಕೇಳ್ತಿರೋಂಥ ಒಂದು ವಿಶ್ಗೆ. ಅಲ್ಲಿ ನೀವು ಮುಂದೆ ಹೋಗ್ತಾ ಇರಿ, ಯಾವುದೇ ಆದ ಅಬ್ಸ್ಟಕಲ್ಸ್ ಬಂದ್ರು ಅಮ್ಮ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳಿ ಬರ್ತಿರೋಂಥದ್ದಾಗಿದೆ. ಅಂಡ್ ಈ ಒಂದು ವಿಶ್ ನೀವೇನ್ ಕೇಳ್ತಾ ಇದ್ದೀರಾ ಅದು ಸರಿ ಇದೆಯಾ ತಪ್ಪಿದ್ಯಾ, ದಾರಿಲಿ ನಾನು ಹೋಗ್ಬೋದಾ ಅಂತ ಹಲವಾರು ಕನ್ಫ್ಯೂಷನ್ಸ್ ಇದ್ರೆ ಅಥವಾ ಗೊಂದಲಗಳು ನಿಮ್ ತಲೆಯಲ್ಲಿ ಇದೆ ಅಂತ ಹೇಳಿದ್ರೆ, ಈ ಒಂದು ವಿಡಿಯೋ ನೀವು ಯಾವಾಗ ನೋಡ್ತೀರಾ ಅವಾಗಿಂದ ಒಂದು ವಾರದ ಒಳಗೆ ನಿಮಗೆ ಒಂದು ಕನಸು ಬೀಳುವಂತದ್ದಾಗಿರುತ್ತೆ. ಆ ಕನಸಿನಲ್ಲಿ ಒಂದು ಹೆಂಗಸು ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡು ದೀಪನ ಇಟ್ಕೊಂಡು, 2 ಗಂಡು ಮಗು, ಒಂದು ಹೆಣ್ಣು ಮಗುನ ಇಟ್ಕೊಂಡು ನಿಮ್ಮ ಬಾಗಿಲಿಗೆ ಬಂದು ತಟ್ಟುವಂಥದ್ದಾಗಿರುತ್ತೆ. ತೆರಿತೀರಾ, ನೀವು ಯಾವುದೋ ಮನುಷ್ಯ ಯಾರೋ ಗೊತ್ತಿಲ್ಲದಿರೋರು ಅಂತ ಹೇಳಿ ವಾಪಸ್ ಡೋರ್ನ ಮುಚ್ತೀರಾ. ಆ ಮುಚ್ಚಿದ ಡೋರಿಂದ ಅಮ್ಮನೇ ಅದನ್ನ ದಾಟಿ ಒಳಗೆ ಬರುವಂಥದ್ದಾಗಿರುತ್ತೆ. ಒಂದು ಡೋರ್ನ ಪಾಸ್ ಆಗಿ ಒಳಗಡೆ ಬರುವಂಥದ್ದಾಗಿರುತ್ತೆ. ಆ 4 ವ್ಯಕ್ತಿಗಳು ಬಂದಾಗ ಅನ್ನಮಲೈ ಅಂತ ಹೇಳಿ ಆ ವರ್ಡ್ ಬರುವಂಥದ್ದಾಗಿರುವಂಥದ್ದಾಗಿರುತ್ತೆ. ಸೊ ಈ ಒಂದು ಸೀಕ್ವೆನ್ಸ್ ನಿಮಗೆ ಸ್ಟ್ರಾಂಗ್ ಆಗಿ ಕನಸಲ್ಲಿ ಬಿತ್ತು ಅಂತ ಹೇಳಿದ್ರೆ ನೀವು ಹೋಗ್ತಿರೋ ಅಂತ ಒಂದು ದಾರಿ ಸರಿಯಾದ ದಾರಿಯಲ್ಲಿ ಇದ್ದೀರಾ ಅಂತ. ನೀವು ಕೇಳ್ತಿರೋ ಅಂತ ಒಂದು ವಿಶ್ ನಿಮ್ಮ ಲೈಫಲ್ಲಿ ನಿಮಗೆ ಅಬಂಡೆನ್ಸ್, ಪ್ರಾಸ್ಪರಿಟಿನ ತಗೊಂಡ್ಬರುತ್ತೆ. ನೀವು ಧೈರ್ಯದಿಂದ ಮುಂದೆ ಹೋಗಿ ಅದಕ್ಕೆ ಡೆಡಿಕೇಟೆಡ್ ಆಗಿರಿ ಅಂತ ಹೇಳುವಂತ ಒಂದು ಸೈನ್ ಆಗಿರುವಂತದ್ದಾಗಿರುತ್ತೆ. ಸೊ ಈ ಒಂದು ವಿಡಿಯೋನ ನೋಡಿದ ನಂತರ ಮರ್ತು ಬಿಡಿ ನಾನು ಹೇಳಿದಂತ ಕನಸು. ನಿಮಗೆ ಒಂದು ವಾರದೊಳಗೆ ಆ ಕನಸು ಆ ರೀತಿ ನಿಮಗೆ ಬಿತ್ತು ಅಂತ ಹೇಳಿದ್ರೆ ಸ್ವತಃ ಪಾರ್ವತಿ ಅಮ್ಮನೇ ನಿಮ್ಮ ಕನಸಿನಲ್ಲಿ ಬಂದು ಹೇಳ್ತಿರೋಂಥ ಒಂದು ಮೆಸೇಜ್ ಆಗಿರುತ್ತೆ. ಬಿಕಾಸ್ ನಾನು ಈ ಒಂದು ವಿಡಿಯೋ ಮಾಡೋಕ್ಕಿಂತ ಮುಂಚೆ ನನಗೆ ಫ್ಲ್ಯಾಶಸ್ ಅಲ್ಲಿ ಬಂದಿದ್ದು
ಈ ಒಂದು ಸೀಕ್ವೆನ್ಸ್ ಎಕ್ಸಾಕ್ಟ್ಲಿ ಈ ಟೇಬಲ್ ಮೇಲೆ ಕೂತಾಗ ನನಗೆ ಆ ಫ್ಲ್ಯಾಶಸ್ ಆಗಿ ಬಂದಿದ್ದು. ನಂತರ ನಾನು ಏನಿದ್ದು ಬಿಕಾಸ್ ನನಗೆ ಹಣ್ಣಾಮಲ ಈ ವರ್ಡೇ ಗೊತ್ತಿರಲಿಲ್ಲ. ನಾನು ಸರ್ಚ್ ಮಾಡಿ ಏನಿದು ಅಂತ ಚಾನಲೈಸ್ ಮಾಡೋಕ್ಕೆ ಅಂತ ಕೂತಾಗ ಬಂದಂಥ ಮೆಸೇಜ್ ಇದು, ನಾನು ಚಾನಲೈಸ್ ಮಾಡಬೇಕು ಅಂತ. ಹಾಗಾಗಿ ನಾನು ಈ ಒಂದು ಮೆಸೇಜ್ನ ನಿಮಗೆ ನಾನು ಹೇಳ್ತಿರೋವಂಥದ್ದಾಗಿದೆ. ಸೊ ಸ್ಟ್ರಾಂಗಾಗಿ ಯಾರೆಲ್ಲ ಅಣ್ಣಾಮಲೈ ಟೆಂಪಲ್ ಅಂದರೆ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಿದ್ದೀರಾ ಅಥವಾ ಆ ದೇವ್ರನ್ನ ಆ ಫಾರ್ಮ್ ಆದ ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ನಿಮಗೆ ಈ ಒಂದು ಮೆಸೇಜ್ ಆಗಿರೋವಂಥದ್ದಾಗಿರುತ್ತೆ. ಎಕ್ಸಾಕ್ಟ್ಲಿ 8 ಕಾಂಬಿನೇಷನ್ನ ನಾನು ನೋಡಿದೆ. 8888 ರಿವಾರ್ಡ್ಸ್ ಟೈಮ್ ಬಂದಿದೆ. ಒಂದು ಶನಿಯ ಎನರ್ಜಿ ಆಗೋ ರೀತಿ ನಿಮ್ಮ ಲೈಫಲ್ಲಿ ಬಿದ್ದಂಥ ಪ್ರತಿಯೊಂದು ಪೆಟ್ಟಿಗೆ ಅಥವಾ ನೀವು ತಾಳ್ಮೆಯಿಂದ ಪೇಷನ್ಸಿಂದ ಕಾಯ್ದಂಥ ಪ್ರತಿಯೊಂದಕ್ಕೂ ಹಾರ್ಡ್ ವರ್ಕ್ ಹಾಕಿರೋದಕ್ಕೆ ನಿಮಗೆ ರಿಸಲ್ಟ್ಸ್ ಬರುವಂಥ ಟೈಮ್ ಆಗಿರೋವಂಥದ್ದಾಗಿದೆ. ಬಟ್ ಈ ರಿಸಲ್ಟ್ಸನ್ನು ನೀವು ಪಡಿಬೇಕು ಅಂದರೆ ಇನ್ನೂ ಸ್ವಲ್ಪ ದೂರ ಇದ್ದೀರಾ ನೀವು. ಆ ದಾರಿಲಿ ನೀವು ಮುಂದೆ ಹೋಗಬೇಕು. ಅಂದರೆ ಪೆಟ್ಟು ಬಿದ್ದಾಗಿದೆ. ಪೆಟ್ಟು ಬಿದ್ದ ನಂತರ ಆ ಶಿಲೆ ಆಗಬೇಕು ಅಂದರೆ ಆ ಶಿಲೆ ಆಗೋ ದಾರಿಲಿ ನೀವು ಹೋಗಬೇಕು. ಬಟ್ ಭಯ ಪಡ್ತಾ ಇದ್ದೀರಾ, ಇನ್ನು ಪೆಟ್ಟಾದರೆ ಏನು, ತೊಂದರೆ ಆದರೆ ಏನು ಅಂತ. ಆದರೆ ಅಲ್ಲಿಂದ ಭಕ್ತಿಯಿಂದ ನಂಬಿಕೆಯಿಂದ ಹೆಜ್ಜೆ ಇಟ್ಟು ಮುಂದೆ ಹೋಗು. ಆ ಶಿಲೆ ಹಾಕಿ ಆ ಮೂರ್ತಿ ಹಾಕೋ ಟೈಮ್ ಬಂದಿರೋವಂಥದ್ದಾಗಿದೆ ಅನ್ನೋ ಒಂದು ಮೆಸೇಜ್ ಆಗಿದೆ. ಲೈಕ್ ಶನಿಯ ಒಂದು ಎನರ್ಜಿಲಿ ಏನು ಡೆಡಿಕೇಶನ್ ಬರುತ್ತೆ, ಪೇಷನ್ಸ್ ಬರುತ್ತೆ, ರಿವಾರ್ಡ್ಸ್ ಬರುತ್ತೆ. ಸೊ ನೀವು ಪಟ್ಟದ ಪ್ರತಿಯೊಂದು ಕಷ್ಟಕ್ಕೆ ಫಲ ಸಿಗುವಂಥ ಟೈಮ್ ಆಗಿದೆ. ಭಕ್ತಿಯಿಂದ ಆ ಒಂದು ಫೋಕಸ್ಸಿಂದ ಡೆಡಿಕೇಶನಿಂದ ನೀವು ಇನ್ನು ಮುಂದೆ ಹೋಗಬೇಕಾಗಿರೋವಂಥದ್ದಾಗಿದೆ, ಯಾವುದೇ ಭಯ ಇಲ್ಲದೆ. ಇಲ್ಲಿ ಬಂದಂಥದ್ದು 7 ನಂಬರ್ 7 ಸೇಸ್ ನೀವು ಮಾಸ್ಟರ್ ಮಾಡಿದ್ದೀರಾ ಲೈಫಲ್ಲಿ. ಚಾಲೆಂಜಸ್ನ ಆಲ್ರೆಡಿ ನೀವು ಫೇಸ್ ಮಾಡಿದ್ದೀರಾ. ಬಟ್ ಯಾಕೆ ನಿಮ್ಮನ್ನು ನೀವು ರೆಸಿಸ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಲೈಫಲ್ಲಿ ಚಾಲೆಂಜಸ್ನ ಫೇಸ್ ಮಾಡೋದು ಹೇಗೆ, ನಂತರ ಫೇಸ್ ಮಾಡಿ ಸಕ್ಸಸ್ನ ಪಡೆಯೋದು ಹೇಗೆ ಅನ್ನೋದನ್ನ ನೀವು ಆಲ್ರೆಡಿ ಮಾಸ್ಟರ್ ಮಾಡ್ತಾ ಬಂದಿದ್ದೀರಾ. ಪ್ರಾಬಬ್ಲಿ ನಿಮಗೆ ದೊಡ್ಡ ದೊಡ್ಡ ವಿಚಾರದಲ್ಲಿ ಗೊತ್ತಿಲ್ಲ ಅಥವಾ ನೋಡಿಲ್ಲ ಅನ್ಸುತ್ತೆ. ಬಟ್ ಸಣ್ಣ ಸಣ್ಣ ವಿಚಾರಗಳಲ್ಲಿ, ಸ್ಮಾಲ್ ವಿಚಾರಗಳಲ್ಲಿ ನೀವು ಆಲ್ರೆಡಿ ಮಾಸ್ಟರ್ ಮಾಡಿದ್ದೀರಾ, ಕಾಂಕರ್ ಮಾಡಿದ್ದೀರಾ ಚಾಲೆಂಜಸ್ನ ಫೇಸ್ ಮಾಡೋದು ಹೇಗೆ ಅಂತ. ಈ ಒಂದು ದೊಡ್ಡ ವಿಚಾರದಲ್ಲಿ ಏನು ವಿಶ್ ಮ್ಯಾನಿಫೆಸ್ಟೇಟ್ ಮಾಡ್ತಿತ್ತು, ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸ್ಕೋಬೇಕು, ಒಂದು ಹೊಸ ರೀತಿಯಲ್ಲಿ ಅಥವಾ ಹೊಸ ರೂಪನ ತಗೋಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಇಲ್ಲಿ ಸ್ವಲ್ಪ ಹೆದರ್ತಾ ಇದ್ದೀರಾ. ಸೊ ಡೋಂಟ್ ಡೂ ಇಟ್, ಟೇಕ್ ದಟ್ ಸ್ಟೆಪ್ ಅಂತ ಹೇಳಿ ಬರ್ತಿರೋ ಅಂತ ಒಂದು ಮೆಸೇಜ್ ಆಗಿರೋವಂಥದ್ದಾಗಿದೆ. ಈ ಒಂದು ವಿಡಿಯೋ ಯಾರು ನೋಡ್ತಿದ್ದೀರಾ ಕಮೆಂಟಲ್ಲಿ ಟೈಪ್ ಮಾಡಿ, ನೀವು ಈ ಒಂದು ಟೆಂಪಲ್ಗೆ ಹೋಗಿದ್ದೀರಾ ಅಥವಾ ಈ ಟೆಂಪಲ್ಗೆ ನಿಮ್ಗೆ ಏನಾದ್ರು ಕನೆಕ್ಷನ್ ಇದೆಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.